ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್ಗೆ? ಸೂರಜ್ ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅನ್ಸುತ್ತೆ. ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೆಸೆಸರಿ ಆಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ ಅವರು. ನನ್ ತಂಟೆಗೆ ಬರಬಾರ್ದು. ಸುಬ್ಬಿ ಆ ಮುದ್ಕಿ ನೋಡಿತೀನಿ ಕಣೋ ಬಿಡಲ್ಲ ಕಣೋ. ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ನ ಕಳ್ಸಿದಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಕಳ್ಸಿದಾರ? ಸೀಸನ್ 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಣ್ಣ. ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್ಗೆ? ಸೂರಜ್ ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅನ್ಸುತ್ತೆ. ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತಾಡ್ತಿದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೆಸೆಸರಿ ಆಗಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಅಂಡ್ ಚೈತ್ರ ಅವರು. ನನ್ ತಂಟೆಗೆ ಬರಬಾರ್ದು. ಸುಬ್ಬಿ ಆ ಮುದ್ಕಿ ನೋಡಿತೀನಿ ಕಣೋ ಬಿಡಲ್ಲ ಕಣೋ. ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ನ ಕಳ್ಸಿದಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಕಳ್ಸಿದಾರ? ಸೀಸನ್ 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಣ್ಣ. ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಕಿಚ್ಚನ ಜೊತೆ ಇಂದು ರಾತ್ರಿ. ಮನೆಯಲ್ಲಿ ರಿಯಾಕ್ಷನ್ಸ್ ಹೇಗಿದೆ ಅವ್ರ ಕ್ಯಾಪ್ಟನ್ಗೆ? ಸೂರಜ್ ಅಶ್ವಿನಿ ಒಪ್ಕೊಳ್ತಾ ಇಲ್ಲ. ಅಶ್ವಿನಿ ಅವರು ತುಂಬಾ ಈಸಿಯಾಗಿ ಸಾಲ್ವ್ ಆಗ್ತಿರುವಂತ ವಿಷಯನ ಬರ್ಸ್ಟ್ ಮಾಡಿದ್ರು ಅನ್ಸುತ್ತೆ. ಅಣ್ಣ ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್